MLA ಕಾಂಗ್ರೆಸ್ದವ್ರಿಗೆ ಕೆಲಸ ಕಾಣಲ್ಲ. ಇಂಥ ಒಂದಲ್ಲ ಸಾವಿರಾರು ಇಂಥವು ಕೆಲಸ ಇವೆ. ನಾ ಬುಕ್ನು ರಿಲೀಸ್ ಮಾಡಿನಿ. ನಾನು ನಿಮ್ಮ ಮುಂದೆ ಈಗಲೂ ಚಾಲೆಂಜ್ ಮಾಡ್ತೇನೆ, ಓಪನ್ ಡಿಬೇಟ್ ಬರ್ರಿ. ನಾವು ನೀವು ಅದು ಹೇಳಿದ್ರೆ ಏನು ಹೇಳ್ತಾರೆ, ನಾನು ಗಾಡಿ ಕಳಿಸಿದೆ ಯಾರೂ ಬರಲಿಲ್ಲ, ಗಾಡಿ ಕಳಿಸಿದೆ ಅಂತ. ಇವತ್ತು ನೀವು 50 ವರ್ಷದಾಗ 60 ವರ್ಷದಾಗ ಏನು ಕೆಲಸ ಮಾಡಿರಿ, ನಾವು 2.5 ವರ್ಷ ಕೊರೋನಾದಾಗ ಹೋಯ್ತು. 2.5 ವರ್ಷದಾಗ ಏನು ಕೆಲಸ ಆಗ್ಯದ, ವಿ ಆರ್ ರೆಡಿ ಟು ಫಾರ್ ಓಪನ್ ಡಿಬೇಟ್. ಇವರು ಮಾಜಿ MP ಲೋಕಸಭಾ ಮೆಂಬರರ ಬರಲಿ, ಈ ಅಭ್ಯರ್ಥಿಯರ ಬರಲಿ. ನೀವು ಮತ್ತೆ ಬೇರೆ ಅವ್ರಿಗೂ ಕಳಿಸೋದಿಲ್ಲ. ನೀವು ಪ್ರಿಪೇರ್ ಆಗಿ ಬರ್ರಿ, ಸ್ಟಡಿ ಮಾಡಿ ಬರ್ರಿ, ನಾವು ಬರ್ತೀವಿ. ನಮ್ಮ ತಪ್ಪಿದ್ರೆ ನಾವು ಕೂತೀವಿ. ನೀವು ಇದು ಇವೆಲ್ಲ ನೀವು ಬಾರ್ ದಿನ ಎದ್ದು ಕೂಡಲೇ MP ಅವರ ಅಂದ್ರೆ ಮಂದಿಗೆ ಒಂದೇ ಸುಳ್ಳು 100 ಸಲ ಹೇಳಿ ಅದನ್ನು ಕರೆ ಮಾಡಿ ನಮ್ಮ ಇಮೇಜ್ ತಾರ್ನಿಷ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇವತ್ತು ನಿಮಗೆ ನಾನು ಭಾಳ ಸಲ ರಿಯಾಕ್ಟ್ ಮಾಡಿಲ್ಲ, ಯಾಕೆಂದ್ರೆ ನಿಮಗೂ ಬೇಜಾರು. ಇದು ಡರ್ಟಿ ಪಾಲಿಟಿಕ್ಸ್ ನನಗೆ ಭಾಳ ಸಲ ನಮಗೆ ನೋವಾಗ್ತದೆ. ಒಬ್ಬ ಸ್ಕೂಲ್ ಟೀಚರ್ ಮಗ, ಫ್ರೀಡಮ್ ಫೈಟರ್ ಮಗ, CETದಾಗ PG ಸೀಟ್ ತೊಗೊಂಡು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪಾಸ್ ಆಗಿ ಸೆಂಟ್ರಲ್ ಹೆಲ್ತ್ ಸರ್ವಿಸ್ದಾಗ, ಗೌರ್ಮೆಂಟ್ ಸೆಂಟ್ರಲ್ ಹೆಲ್ತ್ ಸರ್ವಿಸ್ದಾಗ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದವನಿಗೆ, ಮತ್ತು ನಮ್ಮ ರೆಕಾರ್ಡಲ್ಲಿ ಥ್ರೂ ಔಟ್ ಕ್ಯಾರಿಯರ್ more than 50,000 ನಾವು ಪೇಷಂಟ್ಗಳಿಗೆ ಸರ್ವಿಸ್ ಕೊಟ್ಟಿವಿ. ನಮ್ಮ ಇತಿಹಾಸ, ನಮ್ಮ ಫ್ಯಾಮಿಲಿ ಇತಿಹಾಸನೂ ಇದೆ. ಏನು ಹೇಳ್ತಾರೆ ಅವರು, ಲೋಕಸಭಾ ಸದಸ್ಯರು ನನಗೆ ಅವಿವೇಕಿ ಅಂತ ಭಾಷಣ ಹೇಳ್ಯಾರು. ಉಮೇಶ್ ಜಾಧವ್ ಅವಿವೇಕಿ, ಅಯೋಗ್ಯ, ಕತ್ತೆ ಕಾಯೋನು ಎಂದು ಭಾಳ ಅವಶ್ಯ ಶಬ್ದಗಳು ಬಳಕೆ ಮಾಡ್ಯಾರ. ಅದಕ್ಕೆ ನನಗೆ ಅನಿಸ್ತದ, ಸ್ವಲ್ಪ ಇದರಿಂದ ಹೇಳ್ತಾ ಇದ್ದೇನೆ, ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ಈಸ್ ಎಜುಕೇಷನ್, ವಾಟ್ ಈಸ್ ಈಸ್ ನಮ್ಮ ಉಸ್ತುವಾರಿ ಮಂತ್ರಿಗೆ ವಾಟ್ ಈಸ್ ಈಸ್ ವಾಟ್ ರೈಟ್ ಹಿ ಹ್ಯಾಸ್ ಗಾಟ್ ಟು ಸ್ಪೀಕ್ ಲೈಕ್ ದ್ಯಾಟ್. ಎರಡೇ ಕಾರಣ. ಒಂದು, ಒಬ್ಬ ಆಲ್ ಇಂಡಿಯಾ ಕಾಂಗ್ರೆಸ್ ಐ ಕಮಿಟಿ ಅಧ್ಯಕ್ಷ ಮಗ ದರ್ಬಾರ್ನಂದೇ ನಾ ಹೇಳಿದ ಸೈ ಅಂತ ಹೇಳಿ ಇವತ್ತು ಈ ಥರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಹೇಳ್ತೀನಿ, ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ನಾವು ವಿ ಆರ್ ರೆಡಿ ಫಾರ್ ಓಪನ್ ಡಿಸ್ಕಷನ್ ಫಾರ್ ಎವ್ರಿಥಿಂಗ್. ಅವರು ಈ ಥರ ನಾ ಲಾಸ್ಟ್ ಮೀಡಿಯಾದಾಗ ಹೇಳಿದಾಗ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ರು. ನಾವು ಒಂದು ಬಸ್ ಕಳಿಸಿದ್ವಿ ಆಫೀಸಿಗೆ, ಅವ್ರು ಬರಲಿಲ್ಲ. ದ ಸಬ್ಜೆಕ್ಟ್ ವಾಸ್ ಡಿಫ್ರೆಂಟ್. ಈಗ ನನ್ನ ಸಬ್ಜೆಕ್ಟ್ ಬೇರೆ ಅದ. ನಾನು ಉಮೇಶ್ ಜಾಧವ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಕಲಬುರ್ಗಿ, ಅದು ಹೇಳ್ತಾ ಇದ್ದೀನಿ ನಾನು ಅವರಿಗೆ. ಮತ್ತು ಬೇರೆ ಬೇರೆ ವಿಷಯಗಳು ಇವತ್ತು ನಾನು ಮಾತಾಡಬೇಕಂದ್ರೆ, ನಮ್ಮ ವುಮನ್ಸ್ ಆ್ಯಂಡ್ ಅವರ್ ಡಾಟರ್ಸ್ ಆರ್ ಇನ್ ಫಿಯರ್ ಅಂತ ಹೇಳ್ತೀನಿ ನಾನು. ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗ್ಯದ. ಕಂಪ್ಲೀಟ್ ಲಾ ಆರ್ಡರ್ ಆ್ಯಂಡ್ ಫೇಲ್ ಆಗ್ಯದ. ಇವತ್ತು ನೇಹಾ ಹತ್ಯೆ ಬಗ್ಗೆ ನಿಮಗೆ ಗೊತ್ತದ, ನೇಹಾ ಹಿರೇಮಠರ ಹತ್ಯೆ ಬಗ್ಗೆ ಎಷ್ಟು ಕಾಂಟ್ರವರ್ಸಿ ಜನರೇಟ್ ಮಾಡಿದ್ರು. ಇಮಿಡಿಯೇಟ್ಲಿ ಪರ್ಸ್ನಲ್ ಇದು ಮ್ಯಾಟ್ರ್ ಅಂತ ಹೇಳಿದ್ರು, ಬೇರೆ ಬೇರೆ ಕೃತಿ ಕಟ್ಟಿ ಹೇಳಿದ್ರು. ಆಮೇಲೆ ಭಾಳ ರಾಂಗ್ ಅವರಿಗೆ ಮೆಸೇಜ್ ಹೋದಾಗ ಅದನ್ನು ಕರೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೇಸ್ ಇಮಿಡಿಯೇಟ್ಲಿ SIT ಹಚ್ಚಿ ಇವತ್ತು ಎನ್ಕ್ವೈರಿ ಮಾಡಲಿಕ್ಕೆ ಹಚ್ಚಾರ ವಿತೌಟ್ ಎನಿ ಡಿಲೇ. ಇದೇ ಅಷ್ಟೇ ಯಾಕೆ ಅವ್ರಿಗೆ ನ್ಯಾಯ ಹತ್ಯೆ ಬಗ್ಗೆ ಸೀರಿಯಸ್ ತಗೋಬೇಕಾಗಿತ್ತು. ಇದು ಅವ್ರದ್ದು. ಆಮೇಲೆ ಮುಸ್ಲಿಮ್ಸ್ ಇನ್ OBC ಕ್ಯಾಟಗರಿ ಪೂರ್ತಿ ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ನಾನು ಕಾಂಗ್ರೆಸ್ದವರಿಗೆ, ಇವತ್ತು ಮುಖ್ಯಮಂತ್ರಿಯವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತೇನೆ, ಇದ್ರ ಬಗ್ಗೆ ನೀವು ರಿಯಾಕ್ಟ್ ಮಾಡಿರಿ. ನಿಮ್ಮ ಲೆಟ್ರ್ ಹೋಗಿದ್ದು, OBC ಕಮಿಷನ್ ಲೆಟ್ರ್ ಹೋಗಿದ್ದು, ಅವ್ರ ಕರೆಸ್ಪಾಂಡೆನ್ಸು ನಾನು ನಿಮಗೆ ಪೂರ್ತಿ ಕೊಡ್ತೇನೆ. ನಾನು ಇವತ್ತು ಇವು ಬ್ಯಾಕ್ವರ್ಡ್ ಕ್ಯಾಟಗರಿಗೆ ಇವತ್ತು ಕುರುಬ, ಕುಂಬಾರ, ಉಪ್ಪಾರ, ಮಡಿವಾಳ, ನೇಕಾರ, ಕೂಲಿ, ಹಡಪದ್, ಸವಿತ, ಕ್ಷತ್ರಿಯ, ಈಡಿಗ, ಬಿಲ್ಲವ್, ಗಾಣಿಗ, ವಿಶ್ವಕರ್ಮ ಸಮುದಾಯಗಳಿಗೆ ಅನ್ಯಾಯ
ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮಗೇನು ಮುಸ್ಲಿಮರಿಗೆ ಅವ್ರು ರಿಸರ್ವೇಷನ್ ಕೊಡಿ, ನಮ್ಗೆ ಏನು ಅಭ್ಯಂತರ ಇಲ್ಲ, ಅವ್ರು ಬೇಕಾದ್ ಮಾಡಲಿ. ಆದರೆ ನಮ್ಮ ಕ್ಯಾಟಗರಿ OBCದಾಗ ಅವ್ರಿಗೆ ಹಾಕಿ ನಮ್ಮ ಜನರಿಗೆ ಅವ್ರ ಅವಕಾಶಗಳನ್ನು ವಂಚಿತ ಮಾಡಬೇಡ ಅಂತೇಳಿ ನಮ್ಮದು ಇದು. ಇಂತು ಅಲ್ಲ, ಅದು ಎನ್ಕ್ವೈರಿ SIT ಏನು ಸತ್ಯತೆ ಯಾವುದೇ ಏಜೆನ್ಸಿ ಅವ್ನಿಗೆ ತಪ್ಪು ಮಾಡಿದ್ರೆ ಆ್ಯಕ್ಷನ್ ತಗೋರಿ ಪ್ರಜ್ವಲ್ ರೇವಣ್ಣ ಮೇಲೆ. ನಾ ಬೇಜಾರು ಅಲ್ಲಲ್ಲ, ಎಲ್ಲನೇ ಕೇಸಿಗೆ ಇಲ್ಲ ಎಲ್ಲನೇ ಇಲ್ಲ ಎಲ್ಲ ಕೇಸನ್ನು ಪ್ರಯಾರಿಟಿದಾಗ ಮಾಡಬೇಕು. ನಾನು ನಿಮ್ಗೆ ಹೇಳಿದ ಒಂದು ಉದಾಹರಣೆ ಹೇಳ್ತೀನಿ. ನಾನು ನಮ್ಮ ಯಾಕಾಪುರಲ್ಲಿ ಚಿಂಚೋಳಿಯಲ್ಲಿ ಒಬ್ಬ ಮೈನಾರಿಟಿ ಹುಡುಗಿಗೆ ಒಬ್ಬರು ಬಲಾತ್ಕಾರ ಮಾಡಿದರು. ನಾನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡಿ ವಿದಿನ್ 15 ದಿವಸ ಅವನಿಗೆ ಪನಿಷ್ಮೆಂಟ್ ಮಾಡುವಂಥ ಕೆಲಸ ಮಾಡಿವಿ ನಾವು. ಇಟ್ ಈಸ್ ಆನ್ ರೆಕಾರ್ಡ್. ಯಾರಿಗೆ ನೀವು ಸ್ಪೇರ್ ಮಾಡಬೇಡ್ರಿ. ಯಾರು ತಪ್ಪು ಮಾಡ್ಯಾರ ಹೈಯೆಸ್ಟ್ ಈಕ್ವಲ್ ಅಷ್ಟು ಅದೇ ದೃಷ್ಟಿಯಿಂದ ಅದೇ ಇಂಟೆನ್ಷನಿಂದ ಆ್ಯಕ್ಷನ್ ತಗೊಂಡು ಅಂತ ಹೇಳ್ತೀವಿ ನಾವು. ಮೊನ್ನೆ ಹೇಳಿದ್ರು ಅವರು, ನಾನು ಹೇಳ್ತೀವಿ ಇವತ್ತು ಮತ್ತೆ ರಿಪೀಟ್ ನೆನಪು ಬರ್ತು ಒಂದೊಂದು ಘಟನೆಗಳು. ಪ್ರಿಯಾಂಕ್ ಖರ್ಗೆ ನನ್ನ ಮಗ ನನ್ನ ಹೆಣದ ಮ್ಯಾಗ ರಾಜಕೀಯ ಮಾಡ್ಬೇಕಂತಾರೆ BJP ಅವರು. ನಾನು ಲೆಟರ್ ನೋಡಿಲ್ಲ ಏನಂತನ, ಎಲ್ಲ ನಿಮ್ಮ ಸರ್ಕ್ಯುಲೇಟ್ ಆಗ್ಯದ ಅವ್ರಿಗೆ ಬರೆದಿದ್ದು. ಅದು ಆ ಕೆಟ್ಟ ಪದಗಳು ಯಾರಿಗೂ ಯೂಸ್ ಮಾಡಬಾರ್ದು. ಆದರೆ ನೀವು ಯಾಕೆ ಸುಮ್ಮ ಕೂತೀರಿ? ಇವತ್ತು ಒಂದು ತಿಂಗಳಾಗ್ಲಿಕ್ಕೆ ಬಂತು.